ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ಚೆನ್ನಾಗಿ ಎಲ್ಲರನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲ ಶೇರ್ ಮಾಡಿ. ಇವತ್ತು ಈ ವಿಡಿಯೋಲಿ ನಾನು ಒಂದೆರಡು ಸ್ಟೋರಿನ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಕೇಳಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತ ಎಲ್ಲರೂ ಕಾಮೆಂಟ್ ಮಾಡಿ ಮರಿಬೇಡಿ. ಒಮ್ಮೆ ಅಜ್ಜಿಯೊಬ್ಬಳು ಒಂದು ಮನೆಯ ಮುಂದೆ ಭಿಕ್ಷೆ ಬೇಡುತ್ತಿದ್ದಳು. ಒಳಗಿನಿಂದ ಗರ್ಭಿಣಿಯೊಬ್ಬಳು ಅಜ್ಜಿಗೆ ಅನ್ನ ತಂದು ಕೊಟ್ಟಳು. ಅಜ್ಜಿ ಅವಳಿಗೆ ಎಷ್ಟು ತಿಂಗಳು, ಮೊದಲ ಹೆರಿಗೆಯೋ ಎಂದು ಕೇಳಿದಾಗ, ಹೌದು ಅಜ್ಜಿ, 6 ತಿಂಗಳು ಎಂದು ಗರ್ಭಿಣಿ ಉತ್ತರಿಸಿದಳು. ಹೌದಾ, ಒಳ್ಳೆಯದಾಗ್ಲಿ ಅಮ್ಮ, ಹೆದರಬೇಡ, ನೋವೇನೂ ಆಗುವುದಿಲ್ಲ. ಮಕ್ಕಳಿದ್ದರೂ ಭಿಕ್ಷೆ ಬೇಡಿ ಅನ್ನ ಉಣ್ಣುವಾಗ ಆಗುವಷ್ಟು ನೋವು ಹೇರುವಾಗ ಖಂಡಿತ ಆಗುವುದಿಲ್ಲ ಎನ್ನುತ್ತಾ ಅಜ್ಜಿ ಮುಂದೆ ಸಾಗಿದಳು. ನಿಮಗೆ ಈ ಕಥೆನ ಕೇಳಿದಾಗ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿ ನೋಡ್ಕೋಬೇಕಾಗಿರೋದೇ ಅಮ್ಮ ಅಪ್ಪನ್ನ. ಸೊ ತುಂಬ ಜನ ನೋಡ್ಕೋತಾ ಇರಲ್ಲ, ಅವ್ರ ಪರ್ಸ್ನಲ್ ರೀಸನ್ಸ್ ಏನೇ ಆಗಿರ್ಬೋದು. ಬಟ್ ಇರೋವರೆಗೂ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ತುಂಬ ಖುಷಿ ಆಗತ್ತೆ. ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ನಾವು 2ನೇ ಕಥೆಯನ್ನು ಶುರು ಮಾಡೋಣ. ಒಂದು ಚಿಕ್ಕ ಇರುವೆ ಹರಿದ್ವಾರದಿಂದ ಋಷಿಕೇಶಕ್ಕೆ ಪ್ರಯಾಣಿಸಬೇಕಾದರೆ ಸುಮಾರು 3-4 ಜನ್ಮಗಳನ್ನಾದರೂ ತೆಗೆದುಕೊಳ್ಳಬೇಕಾಗುತ್ತದೆ. ಆದರೆ ಹರಿದ್ವಾರಕ್ಕೆ ಹೋಗುವವರ ವಸ್ತ್ರದ ಮೇಲೆ ಈ ಇರುವೆ ಹತ್ತಿದರೆ 3-4 ಗಂಟೆಗಳಲ್ಲಿ ಸುಲಭವಾಗಿ ಋಷಿಕೇಶ ತಲುಪುತ್ತದೆ. ಹಾಗೆಯೇ ನಿಮ್ಮ ಸ್ವಂತ ಪ್ರಯತ್ನದಿಂದ ಈ ಭವಸಾಗರವನ್ನು ದಾಟುವುದು ಎಷ್ಟು ಕಷ್ಟ. ಇದು ಅನೇಕ ಜನ್ಮಗಳನ್ನು ತೆಗೆದುಕೊಳ್ಳಬಹುದು. ಇದರ ಬದಲು ಗುರುವಿನ ಕೈ ಹಿಡಿದು ಭಕ್ತಿಯಿಂದ ಅವರು ತೋರಿದ ಮಾರ್ಗದಲ್ಲಿ ಸಾಗಿದರೆ ಅವರು ನಿಮ್ಮನ್ನು ಸುಲಭವಾಗಿ ಈ ಭವಸಾಗರವನ್ನು ದಾಟಿಸಬಹುದು. ಇದಕ್ಕೆ ಅಲ್ವಾ ನಮ್ಮ ದೊಡ್ಡವರೆಲ್ಲರೂ ಹೇಳೋದು, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತ. ನಮ್ಮ ಗುರುಗಳು ನಮಗೆ ಎಷ್ಟು ಚೆನ್ನಾಗಿ ಗೈಡ್ ಮಾಡ್ತಾರೆ ನಾವು ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ. ಎಲ್ಲರ ಜೀವನದಲ್ಲಿ ಯಾರೋ ಒಬ್ರು ಟೀಚರ್ ಇದ್ದೇ ಇರ್ತಾರೆ. ಅದು ಫ್ರೆಂಡೇ ಆಗಿರ್ಬೋದು, ಇಲ್ಲ ಯಾರೇ ಆಗಿರ್ಬೋದು, ಗೈಡ್ ಮಾಡೋರಂತೂ ಇದ್ದೇ ಇರ್ತಾರೆ. ಅವರನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಈ ಸ್ಟೋರಿಯಿಂದ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನು ಬರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದವರು. ಇನ್ನು ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಇದ್ದರೆ ಐಡಿಯಾಸ್ ನನಗೆ ಶೇರ್ ಮಾಡಿ. ನಾನು ಅದೇ ಥರ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೂ ಅಷ್ಟೊಂದು ಐಡಿಯಾಸ್ ಇಲ್ಲ. ಜಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ನಾನು ಹೊಸದಾಗಿ ಏನಾದರೂ ಮಾಡೋಣ ಅಂತ. ದಯವಿಟ್ಟು ಯಾರು ನಿಮ್ಮ ತಂದೆ ತಾಯಿಗೆಲ್ಲ ನೋವು ಮಾಡಕ್ಕೆ ಹೋಗ್ಬೇಡಿ. ಯಾಕಂದರೆ ಈ ಪ್ರಪಂಚದಲ್ಲಿ ಎಲ್ಲರೂ ನಮ್ಮನ್ನು ಬಿಟ್ಟೋದ್ರೂ ನಮ್ಮ ಜೊತೆಗಿರೋದು ಅವ್ರು ಮಾತ್ರ ಅಷ್ಟೇ. ಬೇರೆಯವರೆಲ್ಲ ನಮ್ಗೆ ಎಷ್ಟೇ ನೋವು ಕೊಟ್ಟರು ನಾವು ಅವರಿಂದಾನೇ ಸುಧಾರಿಸ್ಕೊಳಕ್ಕಾಗೋದು. ಸೊ ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಾನು ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸ್ಬಿಡಿ. ಇಲ್ಲ ಇನ್ನೇನಾದರೂ ಬೇರೆ ಥರ ಮಾತಾಡಬೇಕಿತ್ತು ಅಂದರೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.